Good morning, dear students. In today's class, we are going to discuss about a list. In yesterday's class, that is a previous class, we discussed that how to declare the list or how to use the list. That is, list andre eno, it is a kind of a data type. ಯಾವ kind of a data type? It is a kind of a user data type, like array. Array na user defined data type ಅಂತ ಕರಿತೀವಿ. Okay, ಅದೇ ರೀತಿನೇ ಈ user defined data types or scalar types or non scalar types ಅಂತ ಬಂದಾಗ we cannot modify the int, float, these values. ಇದರ ಇಂಟರ್ನಲ್ ಸ್ಟ್ರಕ್ಚರ್ ಅನ್ನು ನಾವು ಮೇಂಟೆನೆನ್ಸ್ ಅಂದ್ರೆ ಚೇಂಜ್ ಮಾಡೋದಾಗ್ಲಿ ಅಥವಾ ಅದನ್ನು ಮಾಡಿಫೈ ಮಾಡೋದಾಗ್ಲಿ ಅದರೊಳಗೆ ವ್ಯಾಲ್ಯೂ ಅನ್ನು ಆಡ್ ಮಾಡೋದಾಗ್ಲಿ we cannot do that one. So ಅದಕ್ಕೆ ನನಗೆ ಏನು ಬಂತು ಇಲ್ಲಿ ಸೀಕ್ವೆನ್ಸ್ ಅಂತ ಬಂತು. ಸೀಕ್ವೆನ್ಸ್ ಅಂದ್ರೆ ಏನು? ಸೀಕ್ವೆನ್ಸ್ ಇಸ್ ನಥಿಂಗ್ ಬಟ್ ಡೇಟಾ ಅರೇಂಜಿಂಗ್. ಓಕೆ, ಅದರೊಳಗೆ ಮತ್ತೇನ್ ಬರ್ತದ ನನಗೆ ಲಿಸ್ಟ್ ಬರ್ತದ, ಟಪಲ್, ಡಿಕ್ಷನರಿ, ರೇಂಜ್, ದೀಸ್ ಆಲ್ ಆರ್ ದ ಥಿಂಗ್ಸ್. ಇದನ್ನ ನಾವು ಪ್ರೀವಿಯಸ್ ಕ್ಲಾಸ್ ಒಳಗಡೆ ಕಲ್ತಿದ್ವಿ. ಈಗ ಏನಾಗುತ್ತೆ ಅಂದ್ರೆ ಯು ನೋ ದ ಅರೇ ಇಸ್ ಅ ಕಲೆಕ್ಷನ್ ಆಫ್ ಹೋಮೋಜಿನಿಯಸ್ ಡೇಟಾ ಅಂದ್ರೆ ಸಿಮಿಲರ್ ಕೈಂಡ್ ಆಫ್ ಡೇಟಾ. ಈ ಅರೇ ಒಳಗ ಒಂದ್ ಅರೇ ಒಳಗ ಇಂಟಿಜರ್ ಅನ್ನು ಹೋಲ್ಡ್ ಮಾಡಾಕತ್ರಿ ಅಂದ್ರೆ ಯು ಕ್ಯಾನಾಟ್ ಹೋಲ್ಡ್ ಅದರ್ ಥಿಂಗ್ಸ್. ಯು ನೀಡ್ ಟು ಹೋಲ್ಡ್ 1, 2, 3, 4. ಇದ್ರೊಳಗೆ ನೀವು ಫ್ಲೋಟ್ ಹೋಲ್ಡ್ ಮಾಡ್ಲಿಕತ್ರಿ ಅಥವಾ ನಂಬರ್ ಅನ್ನ ಹೋಲ್ಡ್ ಮಾಡಾಕತ್ರಿ ಅಂತಂದ್ರೆ ನಂಬರ್ ಅನ್ನ ಹೋಲ್ಡ್ ಮಾಡಬೇಕು. ವಿ ಕ್ಯಾನಾಟ್ ಹೋಲ್ಡ್ ದ ಸ್ಟ್ರಿಂಗ್. ಬಟ್ in Python the list is going to support heterogeneous data storage. That is syntax ಅನ್ನ ಬರೆದಿದ್ವಿ. list name equal to how you are going to identify it is a okay. So list element 1 comma element 2 up to element n. up to element n ಅಂತ ಹೋಗ್ತದೆ. ಓಕೆ, ಇದನ್ನ ನಾವು ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಂಡಿದ್ವಿ. ದಟ್ ಈಸ್ we are going to declare some list here. ಈಗ ಏನ್ ಮಾಡೋಣ ಅಂತಂದ್ರ ಒಂದು ಲಿಸ್ಟ್ ಎಕ್ಸಾಂಪಲ್ ಅನ್ನ ನೋಡೋಣ ಅಂತ. ಲಿಸ್ಟ್ ದ ಎಕ್ಸಾಂಪಲ್ ಅನ್ನ ನೋಡೋಣ. So I will write a program to demonstrate the list. So L is a list. It includes 1, 2, 3, 4. What I am going to do? List ಒಳಗಡೆ ಒಂದು ಐಟಮ್ಸ್ ಅನ್ನ ಕೊಟ್ಟಿದ್ದೀನಿ ನಾನು. ಒಂದಷ್ಟು ಐಟಮ್ಸ್ ಅನ್ನ ಕೊಟ್ಟಿದ್ದೀನಿ. That is L is equal to 1, 2, 3, 4. This is the index 0, 1, 2, 3. Always the index is going to start with a 0. Understand it? Okay. ಈಗ ಏನಾಗ್ತದೆ ಅಂತಂದ್ರೆ ಈ ಪ್ರೋಗ್ರಾಮ್ ಒಳಗಡೆ ಏನ್ ಮಾಡೋಣ, ಈಚ್ ವ್ಯಾಲ್ಯೂ ಅನ್ನ ಪ್ರಿಂಟ್ ಮಾಡ್ಕೊತ ಹೋಗೋಣ. ಅಥವಾ ನಾವೇನ್ ಮಾಡೋಣ ಅಂತಂದ್ರೆ we'll do like this 1, 2, 3, ಓಕೆ. ಈಗ ಏನ್ ಮಾಡೋಣ, ಇದು ಲಿಸ್ಟ್ ನಂದ ಒಂದು ನಂಬರ್ ಅದ, ಒಂದು ಎರಡು ಸ್ಟ್ರಿಂಗ್ಸ್ ಅದಾವ. ಇವನ್ನ ಪ್ರಿಂಟ್ ಮಾಡ್ಬೇಕು. ನಾನು ಲಿಸ್ಟ್ ವ್ಯಾಲ್ಯೂನ ಪ್ರಿಂಟ್ ಮಾಡ್ಬೇಕು. ಸೊ ಏನ್ ಮಾಡ್ತೀನಿ ನಾನು, ಇಲ್ಲಿ ನೋಡಿ ಲಕ್ಷ ಕೊಡ್ರಿ, 1, 2, 3 ಎಲಿಮೆಂಟ್ಸ್ ಅದಾವ. 3 ಎಲಿಮೆಂಟ್ಸ್ ಅನ್ನ ಪ್ರಿಂಟ್ ಮಾಡ್ಬೇಕಾಗತ್ತೆ. ನನಗೆ ಲಿಸ್ಟ್ ಒಳಗಿಂದ 3 ಎಲಿಮೆಂಟ್ಸ್ ಅನ್ನ ಪ್ರಿಂಟ್ ಮಾಡ್ಬೇಕಾಗತ್ತೆ. ಅಂದ್ರೆ ನಾ ಎಷ್ಟು ಸಲ ಲಿಸ್ಟ್ ಅನ್ನ ಕಾಲ್ ಮಾಡ್ಬೇಕಾಗ್ತದ? 3 times. So it is calling as a loop ಮಾಡ್ಬೇಕು. ನಾ ಲೂಪ್ ಮಾಡ್ಬೇಕಂದ್ರೆ ಎರಡು ಅದಾವ ನನ್ನ ಹತ್ರ, ಒಂದು while ಇನ್ನೊಂದು for. ಬಟ್ ನಮಗೆ ಇಲ್ಲಿ ಲಿಸ್ಟ್ ಇರೋದ್ರಿಂದ ಇನ್ಕ್ರಿಮೆಂಟ್ ಬೇಕಾಗ್ತೈತಿ. ಎವ್ರಿ ಟೈಮ್ I ಇನ್ಕ್ರಿಮೆಂಟ್ ಆಗ್ಬೇಕಾಗ್ತೈತಿ. ಸೊ ಅದಕ್ಕೆ ಏನ್ ಮಾಡ್ತೀನಿ ನಾನು, ಫಾರ್ ಲೂಪ್ ಅನ್ನ ತಗೊಳ್ತೀನಿ. ಸೊ I will take for here, take any variable. ನಾ I ತಗೋತೀನಿ, ನೀವು ಯಾವ್ದು ಬೇಕಾದ ವೇರಿಯೇಬಲ್ ತಗೋಬಹುದು. I ಏನಾದ್ರೆ ಇನ್ನೊಂದು ಸಿಂಟ್ಯಾಕ್ಸ್ ಏನದ, for variable in. List is a sequence, am I right? In. ಹೌದಾ ಇಲ್ಲ?
ಕರೆಕ್ಟ್ ಇಲ್ರಿ? ಕರೆಕ್ಟ್ ಹೌದೋ ಇಲ್ಲೋ? ಸೊ ಲೆಟ್ ಅಸ್ ಲರ್ನ್ ದ ಪ್ರೋಗ್ರಾಮ್. ಎಲ್ ಒಳಗೆ ಏನಾಗಿದೆ ಅಂತಂದ್ರೆ 1 2 3 RSK ಇವೆಲ್ಲವೂ ಇಂಡೆಕ್ಸಿಂಗ್ ವ್ಯಾಲ್ಯೂಸ್ ಆಗ್ಯಾವ. ಈಗ ಫಾರ್ ಲೂಪ್ ಅನ್ನ ಬರ್ದೀನಿ ನಾನು. ವೆದರ್ ದಿಸ್ ಪ್ರೋಗ್ರಾಮ್ ಇಸ್ ಕರೆಕ್ಟ್ ಆರ್ ನಾಟ್ ಅಂತ ನೋಡ್ಬೇಕಾಗಿದೆ ನಾನು. ಸೊ ಐ ನೀಡ್ ಟು ರನ್, ಐ ವಿಲ್ ರನ್ ಇಟ್. ಸೊ ಫಾರ್ ಏನಾಗ್ತದೆ ಇಲ್ಲಿ ಐ ಇನ್ ಒಂದೇನೋ ಮಿಸ್ಟೇಕ್ ಅನ್ನ ಮಾಡಿದೀವಿ. ಇಲ್ಲಿ ನಮ್ಗೆ ಏನೋ ಕಡಿಮೆ ಅನಿಸ್ಲಿಕ್ಕತ್ತದ. ಏನ್ ಕಡಿಮೆ ಅನಿಸ್ಲಿಕ್ಕತ್ತದ? Let us have the look. Okay, let us have the look on Python IDE. Well, on the screen we are going to run the program now. For I is equal to I in yes L anta kottide nanu. Correct adana? So idana colon tagondide. Now next print L of I. Control S. Now this program is going to give the error that I will share you. Okay, that I will share you. What is that error? ಇದನ್ನ ನಾವು ಮಿಸ್ಟೇಕ್ ಮಾಡ್ತೀವಿ. ಸೊ ಆ ಎರರ್ ಅನ್ನ ಶೇರ್ ಮಾಡ್ತೀನಿ ನಾನು ನಿಮಗೆ ಈಗ. See the error what it is. What the error is showing? Index error. It is visible to you. It is visible to you. Is it visible to you? Raise your hand. Okay. The index error. What is that? List index out of range. List index out of range is the error caused by the interpreter. Interpreter ಏನ್ ಮಾಡದ ಒಂದು ಎರರ್ ಅನ್ನ ಕೊಟ್ಟದ. ಯಾಕೆ ಹಿಂಗಾಯ್ತು? ಸೊ we need to add a ranges. ಎಲ್ಲಿದಿಂದ್ರೆ ಎಲ್ಲಿ ತನ ನಿನಗೆ ಪ್ರಿಂಟ್ ಆಗ್ಬೇಕು ಅಂತ ರೇಂಜ್ ಕೊಡ್ಬೇಕು. ನೀ ಏನ್ ಕೊಡ್ಬೇಕು? ರೇಂಜ್ ಅನ್ನ ಕೊಡ್ಬೇಕು. ಎಲ್ಲಿದಿಂದ್ರೆ ಎಲ್ಲಿಗೆ ಪ್ರಿಂಟ್ ಆಗ್ಬೇಕು ಅಂತ ಹೇಳದ. ಸೊ ನಾ ಏನ್ ಮಾಡ್ತೀನಿ ಅಂತಂದ್ರ ಐ ವಿಲ್ ಮಾಡಿಫೈ ದ ಪ್ರೋಗ್ರಾಮ್. ಐ ವಿಲ್ ಮಾಡಿಫೈ ದ ಪ್ರೋಗ್ರಾಮ್ ನೌ. So let us have the program on screen. What I am going to modify, e line ಒಳಗಡೆ ಎರರ್ ಕೊಡ್ಲಿಕ್ಕತ್ತದ. Okay, this line is giving the error, but I need to modify here. ರೇಂಜ್ ಮೆನ್ಷನ್ ಮಾಡ್ಬೇಕು ಅಂತಂದ್ರ ಐ ಈ ರೇಂಜ್ ಒಳಗೆ ಇರಬೇಕು ಅಂತ ಹೇಳ್ತೀನಿ ನಾನು. ಅಲ್ಲೇನ್ ಮಾಡ್ತೀನಿ, ರೇಂಜ್ ಹಾಕ್ತೀನಿ. you are having a range function, am I right? ಇಂಡೆಕ್ಸ್ ಗೆ ಒಂದು ರೇಂಜ್ ಕೊಡ್ರಿ ಅಂತ ಹೇಳಿಕತ್ತ ನಾವು. ಇಂಡೆಕ್ಸ್ ಗೆ ಒಂದು ರೇಂಜ್ ಕೊಡ್ರಿ ಅಂತಂದಾಗ ನಾ ಏನ್ ಮಾಡ್ತೀನಿ, ರೇಂಜ್ ಅಂತ ಹಾಕ್ತೀನಿ. ರೇಂಜ್ ಅಂತ ಹಾಕ್ತೀನಿ. ಬಟ್ ಪ್ರಾಬ್ಲಮ್ ಏನಾಗ್ತದೆ ಅಂತಂದ್ರ ವಿ ಕೆನಾಟ್ ಪಾಸ್ ದ ಲಿಸ್ಟ್ ಆಸ್ ಅ ಆರ್ಗ್ಯುಮೆಂಟ್ ಹಿಯರ್. ಲಿಸ್ಟ್ ಆಸ್ ಅ ಆರ್ಗ್ಯುಮೆಂಟ್. ಬಟ್ ನಾ ಏನ್ ಮಾಡ್ತೀನಿ ಅಂತಂದ್ರ ಲೆಂತ್ ಅನ್ನ ಪಾಸ್ ಮಾಡ್ತೀನಿ. ಲೆಂತ್ ಎದ್ರದ್ ಲೆಂತ್? ಲಿಸ್ಟಿಂಗ್ ಲೆಂತ್ ಅಂದ್ರ ಇದ್ರ ಲೆಂತ್ ಎಷ್ಟೈತಿ ಪೂರಾ ಪಾಸ್ ಮಾಡ್ಬಿಡ್ತೀನಿ. ಆ ಲೆಂತ್ ಒಳಗ್ 0 1 2 ಎಕ್ಸ್ಟ್ರಾಕ್ಟ್ ಹಾಕೋತ ಹೋಗ್ತೈತಿ. ಲೆಟ್ ಅಸ್ ಹ್ಯಾವ್ ದ ಲುಕ್ ಹಿಯರ್. Okay, so in this program we need to modify that. ಈ ಪ್ರೋಗ್ರಾಮ್ ಒಳಗಡೆ ಮಾಡಿಫೈ ಮಾಡಬೇಕಾಗಿದ್ದು ಏನು ಅಂತಂದ್ರ ಈ ಲೈನ್. ಇದ್ರ ಲೆಂತ್ ಏನದ? ನನಗ ಲೆಂತ್ ಆಫ್ ದ ಸ್ಟ್ರಿಂಗ್ ಏನದ? ಸಾರಿ, ಲೆಂತ್ ಆಫ್ ದ ಲಿಸ್ಟ್ ಏನದ? ದಟ್ ಈಸ್ 3. That is 3. 1 2 3. It will start from 0 1 2 ಅದನ್ನ ಒಂದು ಎಲಿಮೆಂಟ್, ಎರಡು ಎಲಿಮೆಂಟ್, ಮೂರು ಎಲಿಮೆಂಟ್ ಅಂದ್ರೆ ಲೆಂತ್ ಆಫ್ ದ ಸ್ಟ್ರಿಂಗ್ ಇದು ಲಿಸ್ಟ್ ಎಷ್ಟಾಯ್ತು? 3 ಆಯ್ತು. ಸೊ ನಾ ಏನ್ ಮಾಡ್ಬೇಕು ಅಂದ್ರ ಫಾರ್ ಐ ಅನ್ನ ತಗೋಬೇಕು. ಐ ಒಳಗಡೆ ಇಂಡೆಕ್ಸ್ ವ್ಯಾಲ್ಯೂ ಹೋಲ್ಡ್ ಮಾಡಾಕತ್ತೀರಿ. ಸೊ ಇನ್ ಯಾವಾಗ್ಲೂ ನಾವ್ ಏನ್ ಮಾಡ್ಬೇಕಿಲ್ಲ, ರೇಂಜ್ ಅನ್ನ ಕೊಡ್ಬೇಕು. ಅದಕ್ಕೆ ರೇಂಜ್. I cannot directly pass the list here. What I am going to do, I'll pass the length of the list. I'll pass the length of the list. ಈಗ ಏನಾಗ್ತದೆ ಅಂತಂದ್ರ
ಲೆಂತ್ ಆಫ್ ದ ಲಿಸ್ಟ್ ಏನಾಗ್ತದೆ ಅಂದ್ರೆ ಏನು ಮೆನ್ಷನ್ ಮಾಡಿಲ್ಲ ಅಂದ್ರೆ ಸ್ಟಾರ್ಟ್ ವ್ಯಾಲ್ಯೂ ಯಾವಾಗ್ಲೂ 0 ದಿಂದ ಸ್ಟಾರ್ಟ್ ಆಗ್ತದೆ ನೋಡ್ರಿ. ಲೆಂತ್ ಆಫ್ ದ ಲಿಸ್ಟ್ ಒಳಗೆ ಫಸ್ಟ್ ಲೆಂತ್ ಏನದ ನನಗೆ 0 ಅದ. I becomes 0 here. ನಾ ಏನ್ ಮಾಡ್ತೀನಿ ಅಂತಂದ್ರೆ ಪ್ರಿಂಟ್ L of I ಲಿಸ್ಟ್ ಒಳಗಿನ ith ಎಲಿಮೆಂಟ್ ಅಂದಂಗ. ಹಿಂಗಂದ್ರೆ ಲೆಂತ್ ಮೆನ್ಷನ್ ಮಾಡಾಕತ್ತೀವಿ ನಾವಲ್ಲೇ, ನಾವೇನ್ ಬಿಡಾಕತ್ತೀವಿ ಪ್ರಿಂಟ್ ಮಾಡಾಕತ್ತೀವಿ ಅಂದ್ರೆ ಲಿಸ್ಟ್ ಒಳಗಿಂದ ith ಎಲಿಮೆಂಟ್ ಅನ್ನ ಪ್ರಿಂಟ್ ಮಾಡು ಅಂತ ಹೇಳಾಕತ್ತೀವಿ. ಲಿಸ್ಟ್ ಒಳಗಿಂದ ith ಎಲಿಮೆಂಟ್ ನೋಡ್ರಿ. ಸೊ ಲೆಂತ್ ಆಫ್ ದ L is 3 now. ಲೆಂತ್ ಆಫ್ ದ L is 3 now. ಎಲ್ಲಿಗೆ 3 ಬರ್ತದ ಅಲ್ಲಿಗೆ ನಾನು ಸ್ಟಾಪ್ ಮಾಡ್ಬೇಕು. ಕರೆಕ್ಟ್ ಅದನಾ? ith ವ್ಯಾಲ್ಯೂ ಸ್ಟಾರ್ಟಿಂಗ್ ಏನಾಗಿರ್ತದೆ ನನಗೆ ಆಲ್ವೇಸ್, ಇಫ್ ಯು ಆರ್ ನಾಟ್ ಮೆನ್ಷನ್ ಹಿಯರ್ ಇಟ್ ವಿಲ್ ಬಿ 0. 0 equal to 3 ಅಲ್ಲನಾ? 0 is equal to 3 ಅದ ಅಂದ್ರೆ ಇಲ್ಲ. ಸೊ ಇಲ್ಲಿಗೆ ಬರ್ತೀನಿ ನಾನು. L of 0 ಏನಾಗ್ತದೆ ನೋಡ್ರಿ. L of 0 ಏನಿತ್ತು ನೋಡ್ರಿ. L of 0 ಲಿಸ್ಟ್ ಒಳಗೆ 0 ಇಂಡೆಕ್ಸ್ ಒಳಗೆ ಏನದರಿ 1 2 3 ಅದನ. 0 ಇಲ್ಲದ. 0 ಇಂಡೆಕ್ಸ್ ಒಳಗೆ ಏನದ 1 2 3 ಅದನ. ಔಟ್ಪುಟ್ 1 2 3 ಪ್ರಿಂಟ್ ಆಯ್ತು ನನಗೆ. So now I will be incremented because there is a no mention step ಅನ್ನ ಮೆನ್ಷನ್ ಮಾಡಿಲ್ಲ ನಾವು. I ಒಂದರಲ್ಲಿ ಇನ್ಕ್ರಿಮೆಂಟ್ ಆಗ್ತಿದ್ವಿ. ಇಲ್ಲಿ ಸ್ಟಾರ್ಟ್ ವ್ಯಾಲ್ಯೂ ಮೆನ್ಷನ್ ಮಾಡಿಲ್ಲ, ಇಲ್ಲಿ ಸ್ಟೆಪ್ ವ್ಯಾಲ್ಯೂ ಮೆನ್ಷನ್ ಮಾಡಿಲ್ಲ ರೇಂಜ್ ಒಳಗ. ಓಕೆ, ಸೊ 0 ಇದ್ದಿದ್ದು ಏನಾಗ್ತದೆ ಇಲ್ಲ ನನಗ 1. 1 is in the range of 3. 3 ಒಳಗಡೆನೆ ಅದ, that is 1 not equal to 3 ನೇ ಅದ. ಸೊ ಒಂದಕ್ಕೆ ಬಂದೆ ನಾ ಇಲ್ಲಿ. L of 1 ಏನದ? ಲೆಂತ್ ಆಫ್ 1 RSK. ನೆಕ್ಸ್ಟ್ I becomes I ಏನಾಗ್ತದ 1 ಇದ್ದಿದ್ದು 2 ಆಗ್ತದೆ. ಯಾಕಂದ್ರೆ ಇಲ್ಲೇನು ಮೆನ್ಷನ್ ಮಾಡಿಲ್ಲ ಇನ್ಕ್ರಿಮೆಂಟ್ ಬೈ 1 ಅಂದಂಗ, ಇಲ್ಲೇನು ಮೆನ್ಷನ್ ಮಾಡಲಿಲ್ಲ ಅಂದ್ರೆ. ಓಕೆ, ಪ್ಲಸ್ 2 ಅಂದ್ರೆ ಎರಡದ್ರಲ್ಲಿ ಇನ್ಕ್ರಿಮೆಂಟ್ ಆಗ್ತದೆ. ಓಕೆ, ನಾವ್ ಏನಾಗ್ತೈತಿ ಪ್ರಿಂಟ್ L of 2 ಏನಾಗ್ತದೆ ಈಗ? ಲೆಂತ್ ಆಫ್ 2 ಏನದ? ವೇದಾಂತ. ಲೆಂತ್ ಆಫ್ 2 ಏನದ? ವೇದಾಂತದ. ಸೊ that will be printed. ಈಗ ನೋಡ್ರಿ I becomes 3. What is the stop value? The range is the stop value. 3 equal to 3. The condition is false. ಮುಗಿದೋಯ್ತು. ಐಟಮ್ಸ್ ಮುಗಿದು ಅಂತ ಅರ್ಥ. ಇದು ಔಟ್ಪುಟ್ ಪ್ರಿಂಟ್ ಆಗಿತ್ತು. ಓಕೆ, have you clear with the program? Are you clear with the program? Okay, now we got how to print the list values. First ಏನ್ ಕಲ್ತ್ವಿ ನಾವು? ಪ್ರಿಂಟಿಂಗ್ ದ ಲಿಸ್ಟ್ ವ್ಯಾಲ್ಯೂಸ್ ಕಲ್ತೀವಿ. ನಾವು ವೇರಿಯಸ್ ಆಪರೇಷನ್ಸ್ ಬರ್ತಾವ ನನಗೆ. ಲಿಸ್ಟ್ ಜೊತೆ ವೇರಿಯಸ್ ಆಪರೇಷನ್ಸ್ ಮಾಡಬಹುದು ನಾವು. ಏನ್ ಆಪರೇಷನ್ಸ್ ರೀ ಸರ್ ಅಂತಂದ್ರ, we can append the value, that is we can add the value. appending value ಅಂತ ಹೇಳ್ತಾನ ನಾವು, that is appending a value. Okay, we can extend the list. We can pop out the element. Pop ಅಂದ್ರೆ delete ಮಾಡೋದು. We can pop out the element. Let us learn one by one here. So these are the operations. Append andre ಏನು? I'm having a list L, that is I'm going to call it as 1 2 3 RSK Vedant. So ಈ ಲಿಸ್ಟ್ ಒಳಗೆ ನಾನು ಡಿಕ್ಲರೇಷನ್ ಮಾಡೋ ಮುಂದಾಗ, ನಾನು ಪ್ರೋಗ್ರಾಮ್ ಒಳಗೆ ಅಸೈನ್ ಮಾಡೋ ಮುಂದಾಗ ನಾವು ಒಂದು ವ್ಯಾಲ್ಯೂ ಅನ್ನ ಬಿಟ್ಟಿನಿ, ದಟ್ ಐ ನೀಡ್ ಟು ಆಡ್ ಅ ಕಾಲೇಜ್ ಅನ್ನೋ ಒಂದು ಸ್ಟ್ರಿಂಗ್ ಅನ್ನ ಆಡ್ ಮಾಡ್ಬೇಕು. ಇದನ್ನ ಏನ್ ಮಾಡ್ಬೇಕಾಗಿದೆ? ಐ ನೀಡ್ ಟು ಆಡ್ ಅ ಕಾಲೇಜ್ ಟು ದ ಲಿಸ್ಟ್. ಇದಕ್ಕೆ ನಾ ಏನ್ ಮಾಡ್ಬೇಕಾಗಿದೆ? ಲಿಸ್ಟಿಗೆ ಕಾಲೇಜ್ ಅನ್ನೋ ವ್ಯಾಲ್ಯೂ ಅನ್ನ ಆಡ್ ಮಾಡ್ಬೇಕಾಗಿದೆ ಅಟ್ ದ ರನ್ ಟೈಮ್ ಪ್ರೋಗ್ರಾಮ್ ಅಥವಾ ಲಿಸ್ಟ್ ಕ್ರಿಯೇಟ್ ಆದ್ಮೇಲೆ. ಈಗ ಆಲ್ರೆಡಿ ಲಿಸ್ಟ್ ಕ್ರಿಯೇಟ್ ಆಗ್ಬಿಟ್ಟೈತಿ, ನಾ ಪ್ರೋಗ್ರಾಮ್ ಒಳಗೆ ಅದೀನಿ. ಸೊ ಇದನ್ನ ನಾ ಏನ್ ಮಾಡ್ಬೇಕು? ಅಪೆಂಡ್ ಮಾಡ್ಬೇಕು.
ಯಾವ್ದನ್ನ ಕಾಲೇಜ್ ಅನ್ನ ಅಪೆಂಡ್ ಮಾಡ್ಬೇಕು. ಯಾವ ಲಿಸ್ಟಿಗೆ ಅಪೆಂಡ್ ಮಾಡ್ಬೇಕು? ಲಿಸ್ಟ್ ಹೆಸರು ಏನೈತಿ? ಎಲ್ ಡಾಟ್ ಅಪೆಂಡ್. ಏನ್ ಆಡ್ ಮಾಡ್ಬೇಕಾಗೈತಿ? ವಾಟ್ ಯು ನೀಡ್ ಟು ಆಡ್? ಕಾಲೇಜ್. Once list is created, that is going to modified. ಲಕ್ಷಿರ್ಲಿ, ಇದು ಸ್ಟೇಟ್ಮೆಂಟ್ ಲಕ್ಷಿರ್ಲಿ. ಯಾವಾಗ ಲಿಸ್ಟ್ ಕ್ರಿಯೇಟ್ ಆಗ್ತೈತಿ, we can modify afterwards. ನಾವು ಅದನ್ನ ಆಮೇಲೆ modify ಮಾಡಬಹುದು. ಆಮೇಲೆ ಏನ್ ಮಾಡಬಹುದು? modify ಮಾಡಬಹುದು. But tuple is not like that. tuple ಅನ್ನ modify ಮಾಡಕ್ ಬರಂಗಿಲ್ಲ. ಈ ಸ್ಟೇಟ್ಮೆಂಟ್ ಅನ್ನ ನೆನಪಿಟ್ಕೋರಿ. tuple is a immutable, list is a mutable. ಈಗ ನಾ ಏನ್ ಚೇಂಜ್ ಮಾಡಕತ್ತಿಲ್ಲ, that is called as a mutable. ತಿಳಿಲಿಗತ್ತದ? yes or no? yes or no, my dear students? yes or no? Okay, after appending, the college will be added at the last index, that is 0 1 2 3 at the third index. But ನಿಮಗೆ ಏನಾಗ್ತದೆ ಅಂತಂದ್ರ, ಸರ್ ಅಪೆಂಡ್ ಮಾಡಿದ ತಕ್ಷಣ ಕಾಲೇಜ್ ಲಾಸ್ಟಿಗೆ ಆಡ್ ಆಯ್ತು, at last it is added. ಬಟ್ ನನಗೆ ಏನ್ ಮಾಡ್ಬೇಕಾಗಿದೆ ಅಂದ್ರ, ಈ RSK ಬದಲಿ ನಾ ಈ ಕಾಲೇಜ್ ಹಾಕ್ಬೇಕಾಗಿದೆ. ನಾನು ಮಾಡ್ಬೇಕಾಗಿದೆ, ಈ RSK ಇದ್ದಲ್ಲಿ ಕಾಲೇಜ್ ಅನ್ನ ಮಾಡ್ಬೇಕಾಗಿದೆ, ಕಾಲೇಜ್ ಅನ್ನ ಇನ್ಸರ್ಟ್ ಮಾಡ್ಬೇಕಾಗಿದೆ. what I need to do now? what I need to do now? you need to insert the value element at the index. ಏನ್ ಮಾಡ್ಬೇಕು ನೀವು? ಇಂಡೆಕ್ಸ್ ವ್ಯಾಲ್ಯೂ ಅನ್ನ ಮೆನ್ಷನ್ ಮಾಡಬೇಕು, ಕಾಮ ಆ ಎಲಿಮೆಂಟ್ ಅನ್ನ ಮೆನ್ಷನ್ ಮಾಡಬೇಕು. ವಾಟ್ ಇಸ್ ದಟ್? ಕಾಲೇಜ್. ಅಂದಾಗ ನಿಮಗೆ ಏನಾಗ್ತದೆ, at first index you are going to get the things. Let us run these three functions first. ಈ ಮೂರು ಫಂಕ್ಷನ್ಸ್ ಅನ್ನ ರನ್ ಮಾಡಿ ನೋಡೋಣ ಅಂತ. we'll run the functions first. Python cell ತಗೊಳ್ಳೋದು ಗೊತ್ತೈತಿಲ್ಲ ನಿಮಗೆ? Python cell ಐಡಿಯಲಿ ಓಪನ್ ಮಾಡೋದು ಗೊತ್ತದ? ಸ್ಕ್ರೀನ್ ಶೇರ್ ಆಗ್ತಾರೇನ್ರು? ಸ್ಕ್ರೀನ್ ಶೇರ್ ಆಗ್ಯದ? ಕಾಣ್ಲಿಕ್ಕತ್ತದ ಏನ್ ಮಾಡತ್ತೀನಂತ? ಕಾಣ್ಲಿಕ್ಕತ್ತದ? yes or no? raise your hands. L equal to, what I am going to do, L equal to 1 2 3 comma 1 2 3 comma RSK comma Vedant comma. Okay, this will be completed. Yes, now the list is created. List create aitu. What we need to do now? I need to append the list. L dot append. What I need to do? Yes, append ಒಳಗೆ ಏನು ಪಾಸ್ ಮಾಡಬೇಕು ನಾ? ಕಾಲೇಜ್. ಕರೆಕ್ಟ್ ಇಲ್ಲ? So I'll pass the college now. ಈಗ ಲಿಸ್ಟ್ ಅಪೆಂಡ್ ಆಗ್ಯದ ಇಲ್ಲ ನೋಡ್ಬೇಕು. ಪ್ರಿಂಟ್ L. ನೋಡ್ರಿ, ನಾ ಕ್ರಿಯೇಟ್ ಮಾಡಿದ ಲಿಸ್ಟ್ ಏನಿತ್ತು? 1 2 3 RSK ವೇದಾಂತ್ ಇತ್ತು, ಕರೆಕ್ಟಾ? ಬಟ್ ನಾ ಇಲ್ಲಿ ಅಪೆಂಡ್ ಮಾಡಿದ್ಮೇಲೆ 1 2 3 RSK ವೇದಾಂತ್ ಕಾಲೇಜ್ ಆಗೈತಿ, ಕರೆಕ್ಟ್ ಅದನ? ಕಾಲೇಜ್ ಎಲ್ಲಿ ಬಂದೈತಿ? at last it is ಲಾಸ್ಟಿಗೆ ಬಂದದ, ಲಾಸ್ಟಿಗೆ ಆಗೈತ್ರಿ. ಈಗ ನನಗೆ ಏನ್ ಮಾಡಿದೆ, ನಾನು ನಿಮಗೊಂದು ಕ್ವಶನ್ ಕೊಟ್ಟೆ. ನಾನು ನೋಡ್ರಿ, ಕಾಲೇಜ್ ಅನ್ನ ನಾ ಎಲ್ಲಿ ಇನ್ಸರ್ಟ್ ಮಾಡ್ಬೇಕಾಗೈತಿ? RSK ಇದ್ದ ಜಾಗದಾಗ ಇನ್ಸರ್ಟ್ ಮಾಡ್ಬೇಕಾಗೈತಿ, ಹೌದಾ? ಈ ಕಾಲೇಜ್ ಅಂತೂ ಆಲ್ರೆಡಿ ಇನ್ಸರ್ಟ್ ಮಾಡೀನಿ. ಬೇರೆ ವ್ಯಾಲ್ಯೂನ ತಗೊಳ್ಳೋಣ ಅಂತ. ಏನ್ ಮಾಡೋನು? RSK ಬದ್ಲಿ ಬೇರೆ ವ್ಯಾಲ್ಯೂ ಕೊಡೋಣ ಇಲ್ಲಿ. ಸೊ ಐ ವಿಲ್ ಟೇಕ್ L dot insert. am I right? insert ಯಾವ ಪೊಸಿಷನ್ ಒಳಗ? 0 1 2 3 ಅದ. ಒಂದೇ ಪೊಸಿಷನ್ ಒಳಗಿನ ವ್ಯಾಲ್ಯೂ ಅನ್ನ ಚೇಂಜ್ ಮಾಡ್ಬೇಕಾಗತ್ತೆ ನನಗೆ.
What I need to do, 1A position ಒಳಗಿಂದು, that is 1 comma HVK ಮಾಡ್ತೀನಿ ಅದನ್ನ, 1 comma HVK. okay, syntax error ಏನಾಯ್ತು, okay, closing brace ಅನ್ನ ತಪ್ಪ ಹಾಕಿದ್ವಿ. okay, insert 1 comma HVK, completed. Now print L, once again print L. ಈಗ ರಿಪ್ಲೇಸ್ ಆಗಿರ್ತೈತಿ ನೋಡ್ರಿ ವ್ಯಾಲ್ಯೂ, ನೋಡ್ರಿ RSK ಎಷ್ಟನೇ ಪೊಸಿಷನ್ ಒಳಗೆ ಬಂದೈತ್ರಿ, ಇದು 0th ಪೊಸಿಷನ್, 1th ಪೊಸಿಷನ್ ಒಳಗೆ ಬಂದೈತಿಲ್ಲ, 9 ಹೇಳಿನಿಲ್ಲ, 1ನೇ ಪೊಸಿಷನ್ ಒಳಗ HVK ನ ಹಾಕ್ರಿ. RSK ಎಷ್ಟನೇ ಪೊಸಿಷನ್ ಗೆ ಜಂಪ್ ಆಗೈತಿ, 2nd ಪೊಸಿಷನ್ ಗೆ ಜಂಪ್ ಆಗೈತಿ. ಕಾಲೇಜ್ ಲಾಸ್ಟ್ ಪೊಸಿಷನ್ ಗೆ. ಇನ್ಸರ್ಟ್ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಇನ್ಸರ್ಟ್ ಮಾಡಬೇಕಾಗಿತ್ತು ಅಂದ್ರೆ ಇನ್ಸರ್ಟ್ ಫಂಕ್ಷನ್ ಅನ್ನ ಯೂಸ್ ಮಾಡ್ತೀರಿ. ಜಸ್ಟ್ ಯು ನೀಡ್ ಟು ಆಡ್ ದ ವ್ಯಾಲ್ಯೂ ಅಟ್ ಲಾಸ್ಟ್, ಇನ್ ದ ಸೆನ್ಸ್ ಯು ಆರ್ ಗೋಯಿಂಗ್ ಟು ಯೂಸ್ ದ ಅಪೆಂಡ್. ಎರಡಕ್ಕೂ ಗೊತ್ತಾಯ್ತು, ಅಪೆಂಡ್ ಮತ್ತು ಇನ್ಸರ್ಟ್ ಗೆ ಎರಡಕ್ಕೂ ಡಿಫರೆನ್ಸ್ ಗೊತ್ತಾಯ್ತ್ರಿ. ರೈಸ್ ಯುವರ್ ಹ್ಯಾಂಡ್ಸ್. ಎರಡಕ್ಕೂ ಡಿಫರೆನ್ಸ್ ಗೊತ್ತಾಗ್ಯದ? ಎಸ್. ಏನು ಡಿಫರೆನ್ಸ್? ಅಪೆಂಡ್ ಅಂದ್ರೆ ಲಾಸ್ಟಿಗೆ ಆಡ್ ಆಗ್ತೈತಿ ವ್ಯಾಲ್ಯೂ, ಅಪೆಂಡ್ ಅಂದ್ರೆ ಲಾಸ್ಟಿಗೆ ಆಡ್ ಆಗ್ತೈತಿ. ಇನ್ಸರ್ಟ್ ಅಂತಂದ್ರೆ ನಮಗೆ ಎಲ್ಲಿ ಬೇಕೋ ಅಲ್ಲಿ ಇನ್ಸರ್ಟ್ ಮಾಡ್ಲಿಕ್ಕೆ ಸಿಗ್ತದೆ. ಯಾವ ಪೊಸಿಷನ್ ಬೇಕೋ ಆ ಪೊಸಿಷನ್ ಒಳಗೆ ನಮಗೆ ಇನ್ಸರ್ಟ್ ಮಾಡ್ಲಿಕ್ಕೆ ಅಲೋ ಮಾಡ್ತದೆ. ಗೊತ್ತಾಗ್ತಾ ಇಲ್ಲ? ಎಸ್ ಆರ್ ನೋ? ಎಸ್. The next class is also mine. We are going to continue with the class. Okay. We are going to continue with the class. Nande the next class. The time is up now. I will send the link once again. Okay. We'll do the next one. That is count. Count madidillala now. We'll do the count. See the things. After that, L dot count ಮಾಡಬೇಕಾಗಿತ್ತು. Count should be small. Count should be a small. What I need to count? I will count the E here. I will count the E. 0. It is showing a 0. I will do one thing. L count E. Okay. So college is there in the list. College is there in the list, but E is not there in the list. E ಅನ್ನೋ ವರ್ಡ್ ಲಿಸ್ಟ್ ಒಳಗಿಲ್ಲ. ಅದಕ್ಕೆ ಕೌಂಟ್ ಎಷ್ಟು ತೋರಿಸ್ತದು? 0 ತೋರಿಸ್ತು. ಕಾಲೇಜ್ ಅದ ಎಷ್ಟು ಸಲ ರಿಪೀಟ್ ಆಗ್ಯದ? ಒಂದೇ ಸಲ ರಿಪೀಟ್ ಆಗ್ಯದ. ಕಾಲೇಜ್ ಒಂದೇ ಸಲ ಅದನ. ವಾಟ್ ಐ ಆಮ್ ಗೋಯಿಂಗ್ ಟು ಡೂ ನೌ ನೆಕ್ಸ್ಟ್, L dot append ಒಂದು ವ್ಯಾಲ್ಯೂ ಅನ್ನ ಆಡ್ ಮಾಡೋಣ. ದಟ್ ಈಸ್ HVK. I am going to add again. HVK I am going to add again. L dot append HVK. What happened now? L dot HVK ಎರಡು ಸಲ ತೋರಿಸ್ಬೇಕು, ಎರಡು ಕೌಂಟ್ ತೋರಿಸ್ಬೇಕು ನನಗೆ, ಯಾಕಂದ್ರೆ ನಾನು ಎರಡು ಸಲ ಆಡ್ ಮಾಡೀನಿ HVK ನ. ಓಕೆ, ಕೌಂಟ್ HVK. How many times it is showing? It is showing 2 times. Now I will do the printing function. Print of L. See here, HVK count ಎಷ್ಟು ಸಲ ಆಗ್ತೈತೆ ನೋಡ್ರಿ, 1 ಪ್ಲಸ್ ಇಲ್ಲೊಂದು ಆಡ್ ಆಗ್ಯದ 2 times. The count will be 2 times. What I am going to do now? The next operation, that is list remove operation.
ನಾ ಈಗ HVK 2 ಸಲ ಆಡ್ ಮಾಡೀನಿ, ಡೂಪ್ಲಿಕೇಟ್ ವ್ಯಾಲ್ಯೂಸ್ ಆಗೈತಿ. ಐ ನೀಡ್ ಟು ರಿಮೂವ್ ಒನ್ HVK ಹಿಯರ್. ನಾ ಏನ್ ಮಾಡ್ಬಿಡ್ತೀನಿ ಅಂತಂದ್ರ L dot remove HVK. What happens? Print L. ನೋಡ್ರಿ, ದ ಫಸ್ಟ್ ಪೊಸಿಷನ್ ಒಳಗಿಂದ HVK ಏನಾಗ್ಬಿಟ್ಟೈತಿ ಅಂದ್ರ ರಿಮೂವ್ ಆಗೈತಿ. ಯಾಕಂದ್ರೆ ಫಸ್ಟ್ ಇನ್ಸರ್ಟ್ ಮಾಡಿದ್ದೆ ನಾ ಏನ್ ಮಾಡಿದ್ದೆ, ಫಸ್ಟ್ ಯಾವ್ದು ಇನ್ಸರ್ಟ್ ಮಾಡಿದ್ದೆ ಅದು ರಿಮೂವ್ ಆಗ್ಬಿಟ್ಟೈತಿ. ದಟ್ ಈಸ್ 1 HVK is deleted from the position 1 here. Have you got the remove function and count function? Append, insert, 4 ಫಂಕ್ಷನ್ ಅರ್ಥ ಆಗ್ಯಾವ್ರಿ? ಗೊತ್ತಾಗ್ಯದ? Yes or no? Raise your hand. Do you got the things? Yes. Okay, is there any